ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ಮನೆಯಲ್ಲೇ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಲಂಚ್ ಬಾಕ್ಸಿಗಂತೂ ಜಲ್ದಿ ಮಾಡೋ ರೆಸಿಪಿ ಇದು. ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಕಾಯಿಗೆ ಇಡ್ತೀನಿ. ಸ್ವಲ್ಪ ಕಾದ್ಮೇಲೆ ಎಲ್ಲ ತರಕಾರಿಗಳನ್ನ ಹಾಕೋತೀನಿ. ಮೊದಲಿಗೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು. ಆಮೇಲೆ ಒಂದು 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕ್ಯಾಪ್ಸಿಕಮ್, ಆಮೇಲೆ ಕ್ಯಾರೆಟ್, ಆಮೇಲೆ ಬೀನ್ಸು, ಆಮೇಲೆ ಕ್ಯಾಬೇಜು, ಸ್ವಲ್ಪ ಹಸಿ ಬಟಾಣಿ. ಉಪ್ಪು ಹಾಕಿದರೆ ತರಕಾರಿ ಸ್ವಲ್ಪ ಬೇಗ ಫ್ರೈ ಆಗುತ್ತೆ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಉಪ್ಪು ನೋಡ್ಕೊಂಡು ಹಾಕಬೇಕು, ರೈಸಿಗೂ ಮೊದಲೇ ಹಾಕಿರ್ತೀವಿ. ಫ್ರೈಡ್ ರೈಸಿಗೆ ಅನ್ನ ಉದ್ರಾಗಿದ್ರೆ ಚಲೋ ಇರುತ್ತೆ. ಅನ್ನ ಉದ್ರಾಗಕ್ಕೆ ಹೆಂಗೆ ಮಾಡ್ಬೇಕಂತ ಎಲ್ಲರಿಗೂ ಗೊತ್ತೈತಿ, ಆದರೂ ಹೇಳ್ತೀನಿ. 4-5 ನಿಂಬೆ ರಸ, ಇಲ್ಲಾಂದ್ರೆ 4-5 ಹನಿ ಎಣ್ಣೆ ಅನ್ನ ಮಾಡೋ ಮುಂದೆ ಕುಕ್ಕರ್ನಾಗ ಹಾಕಿದರೆ ಉದ್ರಾಗುತ್ತೆ. ತರಕಾರಿ ಎಲ್ಲ ಚಲೋ ಫ್ರೈ ಆಗಬೇಕಂದ್ರೆ 5-10 ನಿಮಿಷ ಬೇಕಾಗುತ್ತೆ. ಆಮೇಲೆ ಅರ್ಧ ಚಮಚ ಮೆಣಸಿನ ಪುಡಿ, ಪೆಪ್ಪರ್ ಪೌಡರ್, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರ್ಧ ಚಮಚ ಗರಂ ಮಸಾಲ ಹಾಕ್ತೀನಿ. ನಿಮಗೆ ಥಿಯೇಟರ್ ರೆಸ್ಟೋರೆಂಟ್ ಸ್ಟೈಲ್ನಾಗ ಚೈನೀಸ್ ಟೈಪ್ ಆಫ್ ಫ್ರೈಡ್ ರೈಸ್ ಬೇಕಿತ್ತಂದ್ರೆ ಸ್ವಲ್ಪ ವಿನೆಗರ್, ಸೋಯಾ ಸಾಸ್ ಅನ್ನ ಹಾಕೋಕ್ಕಿಂತ ಮೊದಲು ಹಾಕಬೇಕು. ಸೇಮ್ ಅದರ ಟೈಪ್ ಟೇಸ್ಟ್ ಬರುತ್ತೆ. ನನಗಿಲ್ಲಿ ಸಾಸ್ ಅದು ಬ್ಯಾಡ್ ಅನ್ನಿಸ್ತಾ, ಆರೋಗ್ಯಕ್ಕೆ ಅಷ್ಟು ಚಲೋ ಅಲ್ಲ ಅಂತ ಅದಕ್ಕೆ ನಾ ಹಾಕಿಲ್ಲ, ಆಪ್ಷನಲ್. ನೀವು ಬೇಕಂದ್ರೆ ಹಾಕ್ಕೊಂಡು ಟ್ರೈ ಮಾಡಿರಿ. ಅನ್ನ ಹಾಕಿ ಕಲಸಿದ್ರೆ ಫ್ರೈಡ್ ರೈಸ್ ರೆಡಿ. ಸ್ಪ್ರಿಂಗ್ ಆನಿಯನ್ ಇದ್ರೆ ಅದನ್ನ ಆಗಲಿ, ತಪ್ಪಲು ಉಳ್ಳಾಗಡ್ಡಿ ಅಂತೇವಲ್ಲ ಅದು. ಇದೇ ತರಕಾರಿ ಅದೇ ತರಕಾರಿ ಹಾಕ್ಬೇಕಂತೇನಿಲ್ಲ, ನಿಮ್ಗೆ ಯಾವ್ದು ಸಿಗುತ್ತೋ ಅದನ್ನ ಹಾಕ್ಬೋದು. ಸೊ ಕ್ವಿಕ್ ಮತ್ತು ಇನ್ಸ್ಟೆಂಟಾಗಿ ಫ್ರೈಡ್ ರೈಸ್ ಮನೆಯಾಗೆ ಹೆಂಗೆ ಮಾಡೋದು ಅಂತ ನೋಡಿದ್ರಲ್ಲ, ನೀವು ಟ್ರೈ ಮಾಡಿರಿ. ಟೇಸ್ಟ್ ಹೆಂಗಿತ್ತಂತ ಕಮೆಂಟ್ನಾಗ ಹೇಳಿರಿ. ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.